ಆ ರೂಪುರೇಷೆ ಏನಿದೆ ಸರ್ ನಾಳೆ ಪ್ರಿಪ್ರೇಷನ್ ನಾನು ಮಾಡ್ತಾ ಇಲ್ಲ. ನಮ್ಮ ಎಲ್ಲ ಜಿಲ್ಲಾ ಪಕ್ಷದವರು, ಸಿಟಿ ಪಕ್ಷದವರು, ಮಾದೇವಪ್ಪ, ವೆಂಕಟೇಶ ಮತ್ತು ನಮ್ಮ ಅಧ್ಯಕ್ಷರುಗಳು ಚಾಮರಾಜನಗರ, ಮೈಸೂರು ಸಿಟಿ, ಕೊಡಗು, ಮಂಡ್ಯ ಅವರೆಲ್ಲ ಮಾಡ್ತಾಯಿದ್ದಾರೆ. ಮತ್ತೊಂದು ದೂರು ದಾಖಲಾಗಿದೆ ಸರ್. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ RTI ಕಾರ್ಯಕರ್ತರು ದೂರು ದಾಖಲು ಮಾಡಿದ್ದಾರೆ ಸರ್. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅವಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ಕೇಂದ್ರ ಸರ್ಕಾರ ವಕ್ಫ್ ಬಗ್ಗೆ ಬಿಲ್ಲು ವಕ್ಫ್ ಬೋರ್ಡ್ ಬಲ್ಲೇ ಬದಲಾವಣೆ ಮಾಡಲಿಕ್ಕೆ, ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ BJPಯವರಿಗೆ ಮತ್ತು NDA ಕೇಳಿಸ್ತಿರೋ ಹೋಗು, ನಾ ಏನು ಮಾಡೋದು. BJPಯವರಿಗೆ, NDA ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಯಾಕಂತಂದರೆ BJPಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥದ್ದು, ಸೆಕ್ಯುಲರಿಸಮ್ ಪರವಾಗಿಲ್ಲ, ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಮೊದಲಿಂದಲೂ ಕೂಡ ಅವರು BJPಯವರು ದೇ ಆರ್ ನೋನ್ ಆ್ಯಸ್ ಕಮ್ಯುನಲ್ ಪಾರ್ಟಿಯವರು. ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ. ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು? ಅವರೇ ಅಲ್ವಾ BJP ಅವರು. ಕೌ ಸ್ಲಾಟರ್ ಅಮೆಂಡ್ಮೆಂಟ್ ತಗೊಂಡ್ಬಂದವರು ಯಾರು? ಅವರೇ ಅಲ್ವಾ. ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೀವಿ. ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು, ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ. ಮತ್ತು ಅವರ ಪರ್ಸ್ನಲ್ ಬಗ್ಗೆ ಇಂಟರ್ಫಿಯರ್ ಆಗೋದಿದೆಯಲ್ಲ, ಇಟ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್. ಸೊ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಪಾರ್ಟಿಗಳು ಅದಕ್ಕೆ ವಿರೋಧ ಮಾಡ್ತಾರೆ.